ಏನು ಶೂಟಿಂಗ್ ಡಿಸಿಪ್ಲಿನ್? ಪೂಜೆ ಎಷ್ಟೊತ್ತಿಗೆ ನಡಿಬೇಕು? 12 ಗಂಟೆಗಾ? ಅವ್ರವ್ರ ಕೆಲಸದ ಬಗ್ಗೆ ಅವ್ರವ್ರ ಗಮನ ಹರಿಸ್ಬೇಕು. ಎಲ್ಲರಿಗೂ ಸಮಾನವಾಗಿ ಒಳ್ಳೆ ಕ್ವಾಲಿಟಿ ಊಟನೇ ಕೊಡಿ. ಆ ಅನ್ನದಾತ ಅನ್ನೋ ಹೆಸರಿಗೆ ಒಂದು ಗೌರವ ಬರಬೇಕಲ್ವಾ? ಯಾರನ್ನು ತುಚ್ಛವಾಗಿ ಕಾಣೋದಾಗ್ಲಿ, ಕೆಟ್ಟದಾಗಿ ಮಾತಾಡೋದಾಗ್ಲಿ ಮಾಡಬೇಡಿ. Investing in cinemas without cinema knowledge is injurious to you, your family, and the audience too. अन्नदाता सुखी भव. ಹೊರಟ್ಬಿಟ್ರಾ? ಶೂಟಿಂಗ್ ಹೋಗಿ ಅಂದ ತಕ್ಷಣ ಹೊರಟ್ಬಿಟ್ರಿ, ಅರ್ಜೆಂಟು. ಎಲ್ಲಿ ತಲುಪಿದ್ರಿ? ಸಕಲೇಶ್ಪುರನಾ? ಇರಲಿ, ಲೊಕೇಶನ್ಗೆ ಹೋಗೋಕೆ ಇನ್ನೂ ಟೈಮ್ ಇದೆಯಲ್ಲ. ಅಲ್ಲಿ ತನಕ ಶೂಟಿಂಗಲ್ಲಿ ಯಾವ ಥರ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ನೋಡ್ತಾ ನೋಡ್ತಾ ಹೋಗಿ, ಅಲ್ಲಿ ಹೋದ್ಮೇಲೆ ಕೆಲ್ಸಕ್ಕೆ ಬರುತ್ತೆ. ಏನು ಶೂಟಿಂಗ್ ಡಿಸಿಪ್ಲಿನ್ ಅಂತಂದರೆ, ಶೂಟಿಂಗ್ ಡಿಸಿಪ್ಲಿನ್ ಅಂದರೆ ಫಸ್ಟು ನಾವು ಎಷ್ಟೊತ್ತಿಗೆ ಕ್ಯಾಮರಾ ಚಾಲನೆ ಕೊಡ್ತೀವಿ. ಬೆಳಗ್ಗೆ ಎಲ್ಲರಿಗೂ ಒಂದು ಹೇಳೋದೇನು ಅಂತಂದರೆ, ಕ್ಯಾಮ್ರಾ ನಮ್ಮ ಎಲ್ಲ ಇದನ್ನ ಕ್ಯಾಪ್ಚರ್ ಮಾಡೋದು ಕ್ಯಾಮ್ರಾ. ನಮಗೆ ದೇವರಿದ್ದಂಗೆ. ಅದಕ್ಕೆ ಪ್ರಥಮ ಪೂಜೆ ಮಾಡ್ತೀವಿ, ಹೌದಾ? ಸಿನಿಮಾ ಸೆಟ್ಟಲ್ಲಿ ಪೂಜೆ ಎಷ್ಟೊತ್ತಿಗೆ ನಡಿಬೇಕು? 12 ಗಂಟೆಗಾ? 1 ಗಂಟೆಗಾ? ಬೆಳಗ್ಗಿನ ಜಾವ 6:30ಗೆ ಸ್ವಾಮಿ, 6:30ಗೆ ಫಸ್ಟ್ ಶಾಟ್ ಇಡಬೇಕು. 6:30ಇಂದ 8:30 ಇದೆಯಲ್ಲ ಲೈಟಿಂಗು, ಅದು ಗೋಲ್ಡನ್ ಟೈಮ್. ಸೂಪರ್ ಆಗಿರೋ ಶಾರ್ಟ್ಸ್ ಸಿಗುತ್ತೆ. ಸಿನಿಮಾಟೋಗ್ರಾಫರ್ನ ಕೇಳಿ ನೋಡಿ, ಬೇಕಾರೆ ನಾನು ಹೇಳ್ತೀನಿ ಅನ್ನೋದನ್ನ ಬಿಟ್ಟು ನಿಮ್ಮ ಸಿನಿಮಾಟೋಗ್ರಾಫರ್ನ ಕೇಳಿ ನೋಡಿ. ಸೂಪರ್ ಟೈಮ್, ಒಳ್ಳೆ ಶಾರ್ಟ್ಸ್ ಸಿಗುತ್ತೆ. ಅದಕ್ಕೆ ಬೆಳಗ್ಗೆ ಏನು ಬೇಕು ಅಂತ ನೀವು ಶೆಡ್ಯೂಲಿಂಗ್ ಎಲ್ಲ ಮಾಡ್ಕೊಂಡಿರ್ತೀರಲ್ಲ, ಲೊಕೇಶನ್ ಅಂಟ್ಗೆ ಹೋಗಿರ್ತೀರಲ್ಲ, ಆ ಟೈಮಲ್ಲೇ ಡಿಸೈಡ್ ಮಾಡ್ಕೊಳ್ಳಿ 6:30ಇಂದ 8:30ಗೆ ಏನು ಶಾರ್ಟ್ಸ್ ತಗೋಬೇಕು ಅಂತೆಲ್ಲ. ಗೊತ್ತಾಯ್ತಾ? ಅದಾದಮೇಲೆ 6:30ಇಂದ 8:30 ಆದಮೇಲೆ 8:30ಗೆ ಬ್ರೇಕ್ ಕೊಡಿ, ಒಂದು ಬ್ರೇಕ್ಫಾಸ್ಟ್ ಟೈಮ್ 8:30ಇಂದ 9 ಗಂಟೆ. ತಿರ್ಗಾ ಟೀ ಎಲ್ಲ ಕುಡಿದು ಬಂದು 9:15 9:30 ಒಳಗೆ ಅಸೆಂಬಲ್ ಆಗಿಬಿಡ್ಬೇಕು. ಅಸೆಂಬಲ್ ಆಗಿ ಸ್ಟಾರ್ಟ್ ಆಗ್ಬೇಕು ಶೂಟು. 9:30ಗೆ ಸ್ಟಾರ್ಟ್ ಆದರೆ 1:30 ತನಕ ಕಂಟಿನ್ಯೂಸ್ ಆಗಿ ಶೂಟ್ ನಡಿಬೇಕು. ಶೂಟ್ ನಡೆದ್ಮೇಲೆ 1:30ಗೆ ಬ್ರೇಕ್ ಕೊಟ್ಟರೆ 2:30 ತನಕ ಬ್ರೇಕ್, ಲಂಚ್ ಬ್ರೇಕ್. ಊಟ ಮಾಡಿ ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕೆ ಟೈಮ್ ಬೇಕು. ಆದ್ದರಿಂದ ಆ 1 ಅವರ್ ಬ್ರೇಕ್ ಬೇಕು. 2:30ಗೆ ತಿರ್ಗಾ ಶುರು ಆದರೆ 6 ಗಂಟೆ ತನಕ ಕಂಟಿನ್ಯೂಸ್ ಶೂಟ್, 6:30 ತನಕ ಕಂಟಿನ್ಯೂಸ್ ಶೂಟ್ ಆಗಬೇಕು. ಅದ್ರ ಮಧ್ಯದಲ್ಲಿ ಒಂದು ಟೀ ಬ್ರೇಕ್ ಅಂತ ಒಂದು ಅರ್ಧ ಗಂಟೆ, ಒಂದು 4 ಗಂಟೆಲ್ಲೋ 4:15 ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ. ಯಾರಿಗಾದ್ರೂ ಸುಸ್ತಾಗ್ತಾ ಇದೆ ಅಲ್ವಾ, ಆವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಒಂದು ಅರ್ಧ ಗಂಟೆ. ಇಷ್ಟನ್ನ ಫಾಲೋ ಮಾಡಿ 6:30 ತನಕ ಶೂಟ್ ಮಾಡಿ. ಯಾಕೆಂದರೆ ಆ ಸಾಯಂಕಾಲದ ಟೈಮೂ ಸೂಪರ್ ಶಾರ್ಟ್ಸ್ ಸಿಗುತ್ತೆ. ಆ ಲೈಟ್ ಡಲ್ ಆಗೋಕ್ಕಿಂತ ಮುಂಚೆ ಒಳ್ಳೆ ಶಾರ್ಟ್ಸ್ ಸಿಗುತ್ತೆ. ಆಮೇಲೆ ನೈಟ್ ಶೂಟ್ಸ್ಗೆ ಹೋಗ್ಬೇಕು ಅಂದ್ರೂ ಇದೇ ಥರ ಫಾಲೋ ಮಾಡಬೇಕು. ನೀವು ಬ್ರೇಕ್ ಬೇಕಾಗಿರೋ ಟೈಮಲ್ಲಿ ಬ್ರೇಕ್ ತೊಗೋಬೇಕು. ಯಾಕೆಂದರೆ ಇವಾಗ ಲೊಕೇಶನ್ ಶಿಫ್ಟಿಂಗ್ ಟೈಮು ಅದು ಇದು ಅದೆಲ್ಲ ಇರುತ್ತೆ, ಇನ್ನೋವೇಟೇಬಲ್, ಅದನ್ನ ಏನು ಮಾಡೋಕ್ಕಲ್ಲ, ಅನಿವಾರ್ಯ. ಬಟ್ ಅದು ಬಿಟ್ಟು ಒಂದೇ ಲೊಕೇಶನಲ್ಲಿ ನಾವು ಶೂಟ್ ಮಾಡ್ತಾ ಇದ್ದೀವಿ, ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾ ಇದ್ದೀವಿ ಅಂದರೆ ಈ ಡಿಸಿಪ್ಲಿನ್ನ ಫಾಲೋ ಮಾಡಿ. ಫಸ್ಟ್ ಇದು ಟೈಮಿಂಗ್ ಬಗ್ಗೆ ಮಾತಾಡಿದ್ದು ನಾನು. ಇಂಟರ್ವೆಲ್ಸ್ ಬಗ್ಗೆ ಮಾತಾಡಿದ್ವಿ, ಯಾವಾಗ ನೀವು ಬ್ರೇಕ್ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಇದು ಒಂದು ಥರ ಡಿಸಿಪ್ಲಿನ್. ಆದರೆ ಇನ್ನೊಂದು ಥರ ಡಿಸಿಪ್ಲಿನ್ ಹೇಳ್ತೀನಿ ಕೇಳಿ. ಇಡೀ ಸೆಟ್ಟಲ್ಲಿ ಕೆಲಸ ಏನಾಗಬೇಕು ಅಂತ ನಿಮಗೆ ಸ್ಕ್ರಿಪ್ಟಲ್ಲಿ ಗೊತ್ತಾಗ್ಬಿಟ್ಟಿದೆ. ಅದಕ್ಕೊಬ್ಬ ಡೈರೆಕ್ಟರ್ ಇದ್ದಾನೆ. ಆ ಡೈರೆಕ್ಟರ್ನ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡೋಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ. ಅದಾದಮೇಲೆ ಕಾಸ್ಟ್ ಆ್ಯಂಡ್ ಕ್ರೂ ಇದ್ದಾರೆ. ಸೈಲೆನ್ಸ್ ಮೇಂಟೈನ್ ಮಾಡಿ ನಿಮ್ಮ ಕೆಲಸದ ಕಡೆ ನೀವು ಗಮನ ಹರಿಸ್ಬೇಕು. ಅವ್ರವ್ರ ಕೆಲಸದ ಬಗ್ಗೆ ಅವ್ರವ್ರ ಗಮನ ಹರಿಸ್ಬೇಕು. ಇನ್ನೊಬ್ರಿಗೆ ಏನೋ ಹೇಳೋದು, ಅವ್ರವ್ರ ಕೆಲಸ ಅವ್ರವ್ರಿಗೆ ಗೊತ್ತು ಸ್ವಾಮಿ. ಅದಕ್ಕೇ ಚೆನ್ನಾಗಿ ಗೊತ್ತಿರೋರನ್ನೇ ಸೆಲೆಕ್ಟ್ ಮಾಡಿರೋದು. ನೀವು ಏನಕ್ಕೆ ಸೆಲೆಕ್ಟ್ ಮಾಡಿರೋದು? ಕಾಸ್ಟ್ ಆ್ಯಂಡ್ ಕ್ರೂ ಎಲ್ಲ ಚೆನ್ನಾಗಿದ್ದಾರೆ ಅಂತ ಡಿಸೈಡ್ ಮಾಡ್ಬಿಟ್ಟೆ ತಾನೇ ಸೆಲೆಕ್ಟ್ ಮಾಡಿರೋದು. ಸೈಲೆನ್ಸ್ ಮೇಂಟೈನ್ ಮಾಡಿ ಕೆಲಸದ ಕಡೆ ಗಮನ ಕೊಡಿ. ಇದೊಂಥರ ಡಿಸಿಪ್ಲಿನ್. ಅದಾದಮೇಲೆ ಊಟ, ತಿಂಡಿ, ಕಾಫಿ, ಟೀ. ಅನ್ನದಾತರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದರೆ, ಎಲ್ಲರೂ ಪ್ರೊಡಕ್ಷನ್ ಹುಡುಗರಿರ್ಬೋದು, ಸೆಟ್ ಹುಡುಗರಿರ್ಬೋದು, ನಮ್ಮ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆ ಅನ್ನ ಹಾಕ್ತಾ ಇರ್ತಾರೆ ನೀವು ಕೊಟ್ಟಂಥ ಕಾಸಲ್ಲಿ. ಆದರೆ ಒಂದು ಕ್ವಾಲಿಟಿ ಕಡೆ ಗಮನ ಕೊಡಿ. ಏನು ಅಂದರೆ ಎಲ್ಲರಿಗೂ ಸಮಾನವಾಗಿ ಒಳ್ಳೆ ಕ್ವಾಲಿಟಿ ಊಟನೇ ಕೊಡಿ. ತಾರತಮ್ಯ ಬೇಡ. ಅವ್ರಿಗೊಂದು ಊಟ, ಇವ್ರಿಗೊಂದು ಊಟ, ಈ ಥರ ಬೇಡ. ಎಲ್ಲರಿಗೂ ಒಳ್ಳೆ ಕ್ವಾಲಿಟಿ ಊಟನೇ ಕೊಡಿ.
ಕ್ವಾಲಿಟಿ ಊಟ ಕೊಡಿ ಅಂದ ತಕ್ಷಣ ನಾನು ಹೇಳ್ತಾ ಇರೋದೇನು ಮೃಷ್ಟಾನ್ನ ಭೋಜನ ಹಾಕಿ ಅಂತಲ್ಲ. ಯಾಕೆಂದರೆ ಕೆಲಸ ಮಾಡೋಕೆ ಹೋಗಿರೋದಲ್ಲಿ ನೀವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಟಿಫಿನ್ ಕ್ಯಾರಿಯರ್ ತೊಗೊಂಡೋಗ್ತಿರಲ್ವ, ಎಷ್ಟು ತೊಗೊಂಡೋಗ್ತೀರಾ? ಅದೇ ಥರ ಕ್ವಾಲಿಟಿಯಾಗಿ ಊಟ ಕೊಡಿ, ಕ್ವಾಲಿಟಿ ಊಟ ಕೊಡಿ. ಬಟ್ ಅದನ್ನು ತುಂಬ ಹೆವಿ ಲೋಡ್ ಆಗೋ ಥರ ಊಟ ಹಾಕಿದ್ರೂ ಕೆಲಸದ ಮೇಲೆ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಲೇಸಿನೆಸ್ ಬರುತ್ತೆ. ಸೊ ಕ್ವಾಲಿಟಿ ಫುಡ್ ಎಷ್ಟು ಬೇಕಾದ್ರೂ ತಿನ್ನಲಿ, ಅವ್ರ ಹೊಟ್ಟೆ ತುಂಬ ಅಷ್ಟು ತಿನ್ನೋ ತನಕನೂ ಕೊಡಬೇಕಾಗ್ತದೆ. ಯಾಕೆಂದರೆ ಕೆಲಸ ಮಾಡೋರು. ಆಮೇಲೆ ದಯವಿಟ್ಟು ಎಲ್ಲಿ ನೀವು ಕೇಟ್ರಿಂಗ್ ಕೊಡ್ತಾ ಇದ್ದೀರೋ ಅಥವಾ ಅಲ್ಲೇ ಅಡುಗೆ ಮಾಡಿಸ್ತಾ ಇದ್ರೆ ಈ ಸೋಡಾ, ಈ ಚೆನ್ನಾಗಿಲ್ಲದೆ ಇರೋ ಪದಾರ್ಥಗಳನ್ನ ಬಳಸೋದನ್ನ ನಿಲ್ಸಕ್ಕೆ ಹೇಳಿ. ಎಲ್ಲರಿಗೂ ಸಮಾನವಾಗಿ ಒಂದೇ ಥರ ರುಚಿಕರವಾದ ಹೆಲ್ದಿ ಫುಡ್ನ ಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕೆಂದರೆ ಅಟ್ ದ ಎಂಡ್ ಆಫ್ ದ ಡೇ ಆ ಅನ್ನದಾತ ಅನ್ನೋ ಹೆಸರಿಗೆ ಒಂದು ಗೌರವ ಬರಬೇಕಲ್ವಾ? ಅನ್ನದಾತದ ಪ್ರಥಮ ಒಂದು ಕೆಲಸ ಏನು ಅಂದರೆ ಊಟದಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಿ ಮತ್ತು ಎಲ್ಲರಿಗೂ ಸಮಾನಾಂತರ ಊಟನ ಕೊಡಿ ಅಂತ ನಾನು ಕೇಳ್ಕೊತೀನಿ. ಅದು ಬಿಟ್ಟು ಅವ್ರವ್ರ ಚಾಯ್ಸ್, ನಾವು ಅದರಲ್ಲಿ ತುಂಬ ಇಂಟರ್ಫಿಯರು ಆಗೋಕ್ಕಾಗಲ್ಲ. ಯಾಕೆಂದರೆ ಇಲ್ಲ ನಾವು ಅವ್ರಿಗೇನೋ ಇದು ಕೊಡಬೇಕಾಗತ್ತೆ, ಇವ್ರಿಗೇನೋ ಅದು ಕೊಡಬೇಕಾಗತ್ತೆ, ಅದು ನಿಮಗೆ ಬಿಟ್ಟಿದ್ದು. ಆದರೆ ನನ್ನ ರಿಕ್ವೆಸ್ಟ್ ಏನು ಅಂದರೆ ಎಲ್ಲರೂ ಒಂದೇ, ಇದೊಂದು ಡಿಸಿಪ್ಲಿನ್ನ ಮೇಂಟೈನ್ ಮಾಡಿ. ಆಮೇಲೆ ಎಲ್ಲರೂ ನಿಮಗಲ್ಲಿ ಕೆಲಸ ಮಾಡಿಕೊಡೋಕ್ಕೋಸ್ಕರ ಬಂದಿರೋರು, ಅದು ಗಮನದಲ್ಲಿರಲಿ. ಕೆಲಸ ಮಾಡಿಕೊಡೋಕ್ಕೋಸ್ಕರ ಬಂದಿರೋರು ಅಂದರೆ ಅಲ್ಲಿ ಕೆಲಸ ಮಾಡ್ತಾರೆ, ಕೆಲಸ ಮಾಡೋದಕ್ಕೆ ನೀವು ಅನ್ನ ಹಾಕ್ತೀರಾ, ಜೊತೆಗೆ ಒಂದು ಪೇಮೆಂಟ್ ಕೊಡ್ತೀರಾ. ಹಂಗಂದು ಮಾತ್ರಕ್ಕೆ ಯಾರನ್ನು ತುಚ್ಛವಾಗಿ ಕಾಣೋದಾಗಲಿ ಕೆಟ್ಟದಾಗಿ ಮಾತಾಡೋದಾಗಲಿ ಮಾಡಬೇಡಿ. ಇಟ್ ವಿಲ್ ಸ್ಪಾಯ್ಲ್ ದ ಎನ್ವೈರ್ನ್ಮೆಂಟ್. ನೀವು ಯಾರಿಗೋ ಬೈದಿದ್ದನ್ನ ಯಾರೋ ಮನ್ಸಿಗೆ ತಗೊಳ್ತಾರೆ. ಅದು ಎಲ್ಲೋ ಹೋಗಿ ಆ್ಯಕ್ಟ್ರಿಗೇನಾದರೂ ಅದು ಎಫೆಕ್ಟ್ ಆಯಿತು ಅಂದರೆ ಆ್ಯಕ್ಟಿಂಗಲ್ಲಿ ತೊಂದರೆ ಆಗುತ್ತೆ. ಸಿನಿಮಾಟೋಗ್ರಾಫರ್ಗೆ ಎಫೆಕ್ಟ್ ಆಯಿತು ಅಂದರೆ ಫೋಕಸ್ ಔಟ್ ಆಗ್ಬಿಡ್ಬೋದು. ಫೋಕಸ್ಫುಲ್ಲರ್ಗೆ ಮಾತಾಡಿದ್ರೆ ಅದು ಅವನು ಬೇಕು ಅಂತಾನೆ ತಿರುಗಿಸ್ಲೂಬೋದು. ಯಾಕೆಂದರೆ ಹ್ಯೂಮನ್ ಟೆಂಡೆನ್ಸಿ. ದಯವಿಟ್ಟು ಒಂದು ಕುಟುಂಬ ಅಂತ ನಾನು ಹೇಳಿದ್ದೀನಿ, ಆ ಕುಟುಂಬದ ಥರ ಹೋಗ್ಬೇಕು. ಏನೋ ಮನಸ್ತಾಪಗಳು ಬರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ, ಮನಸ್ತಾಪಗಳು ಬರುತ್ತೆ. ಬಟ್ ಈ ಡಿಸಿಪ್ಲಿನ್ನ ಫಾಲೋ ಮಾಡಿ. ಆ್ಯಸ್ ಅ ಫಾದರ್ ವೆನ್ ಯು ಆರ್ ಸ್ಟ್ಯಾಂಡಿಂಗ್, ನೀವು ಕ್ಷಮಿಸೋದು ಗೊತ್ತಿರಬೇಕು, ಶಿಕ್ಷಿಸೋದು ಗೊತ್ತಿರಬೇಕು. ಯಾಕೆ ಅಂದರೆ ಶಿಕ್ಷಿಸೋದು ಯಾಕೆ ಗೊತ್ತಿರಬೇಕು ಅಂದರೆ ಸುಮ್ಮನೆ ಬಿಟ್ಬಿಟ್ರೆ ಏನೋ ತರಲೆ ಮಾಡ್ಕೊಂಡಿರ್ತಾನೆ ಅನ್ಕೊಳ್ಳಿ. ಸುಮ್ಮನೆ ಬಿಟ್ಬಿಟ್ರೆ ಗದ್ರದೆ ಹೋದರೆ ಅವನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಬುದ್ಧಿ ಹೇಳೋ ಕಡೆ ಬುದ್ಧಿನೂ ಹೇಳಬೇಕು, ತಿದ್ದೋ ಕಡೆ ತಿದ್ದಲೂ ಬೇಕು. ಬಟ್ ಒಂದು ಕಾಮ್ನೆಸ್ನ ಮೇಂಟೈನ್ ಮಾಡಿಕೊಂಡು ಒಂದು ಕೂಲ್ ಮೈಂಡಲ್ಲಿ ನಡೆಸ್ಕೊಂಡು ಹೋಗಿ. ಇದನ್ನು ಬರೀ ಅನ್ನದಾತರಾದ್ರೆ ನಿಮ್ಗೆ ಮಾತ್ರ ಅಂತ ಹೇಳ್ತಾ ಇಲ್ಲ ನಾನು, ತಾಯಿ ಸ್ಥಾನದಲ್ಲಿರೋ ನಿರ್ದೇಶಕರಿಗೂ ಹೇಳ್ತಾ ಇದ್ದೀನಿ, ತಾಯಿ ಹೃದಯ ಇರಲಿ. ಯಾಕೆಂದರೆ ನಿಮ್ಮ ಕೋಪ ಯಾರ ಮೇಲೋ ಇರೋದನ್ನ ಯಾರ ಮೇಲೋ ತೆಗೆಯೋದು ತಪ್ಪಾಗ್ತದೆ. ಯಾಕೆಂದರೆ ತಾಯಿ ಹೃದಯ ಅಂದ್ರೆ ಏನು? ತಪ್ಪು ಮಾಡಿದಾಗ ಬೈಯುತ್ತೆ ಅಮ್ಮ, ಆದರೆ ಬೈದಾದ್ಮೇಲೆ ಇಮ್ಮಿಡಿಯೇಟಾಗಿ ಮಗುನ ಮುದ್ದಾಡುತ್ತಲ್ವ, ಆ ಥರ ನೋಡ್ಕೋಬೇಕು. ಯಾಕೆಂದರೆ ಕುಟುಂಬ ಇದು. ನಾಳೆ ದಿನ ಅವನು ಕೆಲಸನ ಮನಸ್ಸೋ ಇಚ್ಛೆ ಮಾಡಬೇಕು. ಯಾಕೆ ಅಂದರೆ ಎಂಡ್ ಆಫ್ ದ ಡೇ ಪ್ರಾಡಕ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸಿನಿಮಾ ಇಂಪಾರ್ಟೆಂಟ್. ಯಾಕೆ ಅಂದರೆ ಸಿನಿಮಾ ನಿಮ್ಮ ಈಗೋಗಳಿಂದ ಸಿನಿಮಾ ಹಾಳಾಗಬಾರ್ದು. ಈಗೋನ ನಿಮ್ಮ ಮನೆಯಲ್ಲೇ ಕಟ್ಟಿಟ್ಟು ಒಂದು ಟಿಫಿನ್ ಕ್ಯಾರಿಯರಲ್ಲಿ ಒಳಗಡೆ ಫ್ರಿಜ್ ಒಳಗೆ ಇಟ್ಬಿಟ್ಟು ತಣ್ಣಗಿರಕ್ಕೆ ಬಿಟ್ಬಿಟ್ಟು ಕೆಲಸ ಮಾಡೋಕ್ಕೆ ಬನ್ನಿ ಅಂತ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಈ ಡಿಸಿಪ್ಲಿನ್ನು ಮೇಂಟೈನ್ ಮಾಡಬೇಕು. ಅದಾದಮೇಲೆ ಇಷ್ಟೆಲ್ಲ ಆದಮೇಲೆ ಅವತ್ತವತ್ತಿಂದು ಫುಟೇಜ್ನ ಅವತ್ತವತ್ತೇ ಆಫ್ಲೈನ್ ಮಾಡೋದು, ಅಥವಾ ಆನ್ಲೈನ್ ಎಡಿಟಿಂಗ್ ಮಾಡ್ತಾ ಇದ್ರೆ ಅವತ್ತವತ್ತೇ ಅದನ್ನ ಅವ್ರಿಗೆ ಫುಟೇಜ್ನ ಕೊಟ್ಟು ರೆಡಿ ಮಾಡ್ಕೊಳ್ಳೋದು. ಯಾಕೆಂದರೆ ಸಿನಿಮಾ ಮುಗಿದೋಗ್ಬಿಡುತ್ತೆ. ಸಿನಿಮಾ ಮುಗಿದ ಮೇಲೆ ಏನು ಅನ್ನೋದು ಬೇಕಲ್ವಾ? ಅದಕ್ಕೆ ಆ ಡಿಸಿಪ್ಲಿನ್ನ ಮೇಂಟೈನ್ ಮಾಡಿ. ಯಾಕೆಂದರೆ ಏನೋ ಕ್ರ್ಯಾಶ್ ಆಗ್ಬಿಡ್ಬೋದು. ಇವಾಗ ಮುಂಚಿನ ಥರ ರೀಲ್ಗಳಿಲ್ಲ, ಡಿಜಿಟಲ್ ಜಮಾನ. ಹಾರ್ಡ್ ಡಿಸ್ಕ್ ಕ್ರ್ಯಾಶ್ ಆಗೋಯ್ತು, ಕಾರ್ಡಲ್ಲಿರೋ ಡಿಲೀಟ್ ಆಗೋಯ್ತು, ಇದೆಲ್ಲ ಆಯಿತು ಅಂದರೆ ತಿರ್ಗಾ ಅನ್ನದಾತನಿಗೊಂದು ಬರ್ಡನ್ ಆಗುತ್ತೆ. ಆದ್ದರಿಂದ ಟೆಕ್ನಿಷಿಯನ್ಸ್ಗೂ ಈ ಮೂಲಕ ಕೇಳ್ಕೊಳ್ಳೋದೇನು ಅಂದರೆ ಡಿಸಿಪ್ಲಿನ್ ಮೇಂಟೈನ್ ಮಾಡಿ, ಅವತ್ತಿನ ಕೆಲಸ ಅವತ್ತೇ ಮುಗಿಸಿ ಎಲ್ಲನೂ ಕ್ಲೀನಾಗಿ ಹೇಳ್ಕೊಟ್ಟಂಗೆ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಆಚೆ ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಅನ್ನದಾತನಿಗೂ ಖುಷಿ ಆಗುತ್ತೆ, ನಾನು ನೋಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ, ಒಳ್ಳೆ ಒಂದು ಚಿತ್ರ ತೆಕ್ಕೊಟ್ರು ಅಂತ. ಈ ಡಿಸಿಪ್ಲಿನ್ ಎಲ್ಲ ಮೇಂಟೈನ್ ಮಾಡ್ತೀರಾ ಅಲ್ವಾ? ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಶೂಟ್ ಡಿಸಿಪ್ಲಿನ್ ಬಗ್ಗೆ ತಿಳ್ಕೊಂಡ್ರಿ, ಎಲ್ಲ ರೆಡಿ ಇದೆ. ಇನ್ನೇನು ಶೂಟಿಂಗ್ ಮುಗಿಸ್ಕೊಂಬನ್ನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ.